ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ,
ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ ರಾಕೆಟ್ ದಾಳಿಯನ್ನು ನಡೆಸಿದೆ ಇರಾನ್. ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಹೌತಿ ನಾಯಕನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದು ಮಧ್ಯಪ್ರಾಚ್ಯ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗಾಗ ಕಾದಾಟ ಆಗ್ತಾನೆ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇಸ್ರೇಲ್ ಮತ್ತೆ ಇರಾನ್ ಗಡಿಯನ್ನ ಹಂಚಿಕೊಂಡಿಲ್ಲ. ಈ ಎರಡು ದೇಶಗಳ ನಡುವೆ ಯಾವುದೇ ನದಿ ನೀರಿನ ಹಂಚಿಕೆ ಅನ್ನುವಂಥದ್ದಿಲ್ಲ. ಆದಾಗ್ಯೂ ಕೂಡ ಯಾಕೆ ಈ ದೇಶಗಳ ಮಧ್ಯೆ ಗಲಾಟೆ, ಯಾಕೆ ಈ ರೀತಿ ಇವರು ಹಾವು ಮುಂಗಿಸಿ ಅಂತ ಹೊಡೆದಾಡ್ತಿರ್ತಾರೆ, ಈ ಭಯ ಯಾಕೆ ಉಭಯ ದೇಶಗಳನ್ನ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ಈಗ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಅಣು ಒಪ್ಪಂದದ ವಿಚಾರವಾಗಿ ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡಿದೆ. ಯೆಮೆನ್ ಮೇಲೆ